ಚಿಕ್ಕ ವಯಸ್ಸಿಂದ ನೀವು ಆಕಾಶದಲ್ಲಿ ನೋಡುವಾಗ ನಿಮಗೆ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಥರ ಕಾಣಿಸುತ್ತೆ. ಏನಿದು ಟ್ವಿಂಕಲ್ ಆಗ್ತಿದೆಯಲ್ಲ ಅಂತ. ಆಮೇಲೆ ನೀವು ನಿಮ್ಮ ಪೇರೆಂಟ್ಸ್ಗೆ ಕೇಳಿರ್ಬೋದು ಇದರಲ್ಲಿ ಸ್ಟಾರ್ಸ್ ಯಾವುದು, ಪ್ಲಾನೆಟ್ಸ್ ಯಾವುದು ಅಂತ ಅಲ್ವಾ. ಸೊ ಬನ್ನಿ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ ಸ್ಟಾರ್ಸ್ ಅಂದರೆ ಯಾವುದು, ಪ್ಲಾನೆಟ್ಸ್ ಅಂದರೆ ಯಾವುದು, ಸ್ಟಾರ್ಸ್ ಏನಕ್ಕೆ ಟ್ವಿಂಕಲ್ ಆಗುತ್ತೆ, ಪ್ಲಾನೆಟ್ಸ್ ಏನಕ್ಕೆ ಟ್ವಿಂಕಲ್ ಆಗಲ್ಲ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಒಂದು ಇಂಪಾರ್ಟೆಂಟ್ ಲೆಸನ್. ಹ್ಯೂಮನ್ ಐ ಮತ್ತು ಅಟ್ಮಾಸ್ಫಿಯರಿಕ್ ಫಿನಾಮಿನನ್ಸ್ ಏನಿದೆ ಅದರಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ವೈ ಡಸ್ ದ ಸ್ಟಾರ್ಸ್ ಟ್ವಿಂಕಲ್ ಆ್ಯಂಡ್ ದ ಪ್ಲಾನೆಟ್ಸ್ ಡು ನಾಟ್ ಅಂತ. ಓಕೆ, ಸಿ ನೀವು ಆಕಾಶದಲ್ಲಿ ನೋಡಿದಾಗ ನಿಮಗೆ ಏನು ಟ್ವಿಂಕಲ್ ಆಗುತ್ತೆ ಅದು ಸ್ಟಾರ್ಸು, ಯಾವುದು ಟ್ವಿಂಕಲ್ ಆಗಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ ಕಾಣಿಸುತ್ತೆ ಅದು ನಿಮ್ಮ ಪ್ಲಾನೆಟ್ಸು. ಯಾವುದು ಟ್ವಿಂಕಲ್ ಆಗುತ್ತೆ ಅದು ಸ್ಟಾರ್ಸು, ಯಾವುದು ಟ್ವಿಂಕಲ್ ಆಗಲ್ಲ ಅದು ಪ್ಲಾನೆಟ್ಸ್. ಏನಕ್ಕೆ ಇದು ಇಲ್ಲಿ ಟ್ವಿಂಕಲ್ ಆಗುತ್ತೆ ಇಲ್ಲಿ ಟ್ವಿಂಕಲ್ ಆಗಲ್ಲ ಅಂತ? ಟ್ವಿಂಕ್ಲಿಂಗ್ ಅಂದರೆ ಏನು? ವೈ ಡಸ್ ದ ಸ್ಟಾರ್ಸ್ ಟ್ವಿಂಕಲ್? ನೋಡಿ, ಸ್ಟಾರ್ಸು ನಮ್ಮ ಅರ್ತ್ ಸರ್ಫೇಸಿಂದ ತುಂಬ ದೂರ ಅಂದರೆ ತುಂಬ ದೂರದಲ್ಲಿರುತ್ತೆ. ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಎ ಪಾಯಿಂಟ್ ಸೋರ್ಸ್. ತುಂಬ ದೂರ ಇರೋದ್ರೆ ಪಾಯಿಂಟ್ಸ್ ಅಂದರೆ ತುಂಬ ಡಾಟ್ ಆಗಿ ಕಾಣಿಸುತ್ತೆ. ಯಾವುದು? ಸ್ಟಾರ್ಸ್. ವೆನ್ ಕಂಪೇರಿಟಿವ್ಲಿ ಟು ಆಲ್ ಅದರ್ ಪ್ಲಾನೆಟ್ಸ್ ಸ್ಟಾರ್ಸು ತುಂಬ ದೂರ ಇರುತ್ತೆ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಎ ಪಾಯಿಂಟ್ ಸೋರ್ಸ್. ಯಾವಾಗ ಆ ಪಾಯಿಂಟ್ ಸೋರ್ಸ್ ಇದು ಲೈಟ್ ಯಾವಾಗ ಅರ್ತ್ ಸರ್ಫೇಸ್ ಮೇಲೆ ಬೀಳುತ್ತೆ, ಆ ಅರ್ತ್ ಸರ್ಫೇಸಿಂದ ಬರುವಾಗ ಅರ್ತ್ ಸರ್ಫೇಸಿದು ಡೆನ್ಸಿಟಿ ನಿಮ್ಗೆ ಗೊತ್ತಿರ್ಬೋದು. ವೆನ್ ಯು ಕಮ್ ಫ್ರಮ್ ಟಾಪ್ ಟು ಬಾಟಮ್ ಸ್ಪೇಸಿಂದ ನೀವು ಅರ್ತ್ ಸರ್ಫೇಸ್ ಮೇಲೆ ಬಂದಾಗ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಹಾಗಿದ್ರೆ ಸ್ಪೇಸಲ್ಲಿ ರೇರರ್ ಮೀಡಿಯಮ್, ವೆನ್ ಯು ಕಮ್ ಟುವರ್ಡ್ಸ್ ದ ಅರ್ತ್ ಸರ್ಫೇಸ್ ಇಲ್ಲಿ ಏನಾಗ್ತಿದೆ, ಡೆನ್ಸರ್ ಮೀಡಿಯಮ್ ಆಗ್ತಿದೆ. ಆ್ಯಂಡ್ ನಿಮಗೆ ಗೊತ್ತಿದೆ ಒಂದು ಫಿನಾಮಿನಾ, ಲೈಟ್ ಬೆಂಡ್ಸ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಅಂದರೆ ಯಾವಾಗ ಅಲ್ಲಿ ಸ್ಟಾರ್ ಇದೆ ಅಂದಾಗ ಲೈಟ್ ರೇ ಯಾವಾಗ ಆ ಲೈಟ್ ರೇ ಬರ್ತಾ ಇರುತ್ತೆ ಸ್ಟ್ರೇಟ್ ಆಗಿ ಬರಲ್ಲ, ಬೆಂಡಾಗಿ ಬರುತ್ತೆ ಟುವರ್ಡ್ಸ್ ದ ನಾರ್ಮಲ್. ಸೊ ನಮಗೆ ಏನು ಕಾಣಿಸುತ್ತೆ ಅಂದರೆ ಸ್ಟಾರ್ ಈ ಕಡೆ ಅಲ್ಲ ಆ ಕಡೆ ಇದೆ ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಸ್ಟಾರ್ ಪೊಸಿಷನ್ನೇ ಬೇರೆ, ನಮ್ಗೆ ಕಾಣಿಸ್ತಿರೋದೇ ಬೇರೆ. ಅದನ್ನೇ ನಾವು ಅಪರೆಂಟ್ ಪೊಸಿಷನ್ ಆಫ್ ಸ್ಟಾರ್ ಅಂತ ಕರಿತೀವಿ, ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಈ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನಲ್ಲಿ ಪೊಸಿಷನು ಕೂಡ ಸ್ಟಾರ್ದು ಏನಾಗ್ತಿದೆ, ಚೇಂಜ್ ಆಗ್ತಾ ಇದೆ. ಆ್ಯಕ್ಚುಲಿ ಚೇಂಜ್ ಆಗ್ತಾ ಇಲ್ಲ, ಬಟ್ ನಮ್ಮ ಕಣ್ಣಿಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಸ್ಟಾರ್ದು ಪೊಸಿಷನ್ ಫ್ಲಕ್ಚುಯೇಟ್ ಆಗ್ತಿದೆ ಅಂತ. ಆ್ಯಂಡ್ ಈ ಫ್ಲಕ್ಚುಯೇಷನ್ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಬೇಗ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬ ದೂರ ಇರೋದ್ರಿಂದ ಒಂದೇ ಲೈಟ್ ರೇ ಯಾವಾಗ ರಿಫ್ರಾಕ್ಟ್ ಆಗೋಗುತ್ತೆ ಮತ್ತು ಅವಾಗ ಕಾಣುತ್ತೆ. ಸಮ್ಟೈಮ್ಸ್ ಆ ಸ್ಟಾರ್ ನಮಗೆ ಬ್ರೈಟ್ ಕಾಣಿಸುತ್ತೆ, ಸಮ್ಟೈಮ್ಸ್ ಡಲ್ ಕಾಣಿಸುತ್ತೆ. ಏನಕ್ಕೆ? ಎಲ್ಲ ಲೈಟ್ ರೇಸ್ ನಮ್ಮ ಕಣ್ಣಿಗೆ ಬಂದು ರೀಚ್ ಆಗಲ್ಲ, ರಿಫ್ರಾಕ್ಟ್ ಆಗೋಗುತ್ತೆ. ಸೊ ನಮಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಸ್ಟಾರ್ ಟ್ವಿಂಕಲ್ ಆಗ್ತಿದೆ ಅಂತ ಕಾಣಿಸ್ತಿರುತ್ತೆ. ಬಟ್ ಸ್ಟಾರ್ ಅಲ್ಲೇ ಇರುತ್ತೆ, ದೂರ ಇರೋದ್ರಿಂದ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇರೋದ್ರಿಂದ ನಮಗೆ ಸ್ಟಾರ್ ಟ್ವಿಂಕ್ಲಿಂಗ್ ಆಗಿ ಕಾಣಿಸುತ್ತೆ. ಸೊ ನೀವು ಯಾವುದೆಲ್ಲ ಪಾಯಿಂಟ್ಸ್ ಬರೀತೀರಾ, the star is very far away from the earth atmosphere. Second, it acts as a point source. ಸ್ಟಾರ್ ಯಾವ ಥರ ಮಾಡುತ್ತೆ ಅಂದರೆ ಪಾಯಿಂಟ್ ಸೋರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಸ್ಟಾರ್ಸ್ ಅಪರೆಂಟ್ ಪೊಸಿಷನ್ ಫ್ಲಕ್ಚುಯೇಟ್ಸ್ ಆ್ಯಂಡ್ ಇಟ್ಸ್ ಬ್ರೈಟ್ನೆಸ್ ಆಲ್ಸೋ ಚೇಂಜಸ್. ಸೊ ನಮಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಇದೆಲ್ಲ ಪಾಯಿಂಟ್ಸನ್ನು ಇನ್ವಾಲ್ವ್ ಮಾಡಿದಾಗ ನಮಗೆ ಸ್ಟಾರ್ ಟ್ವಿಂಕ್ಲಿಂಗ್ ಆಗಿ ಕಾಣಿಸುತ್ತೆ. ಸೊ ಹಾಗಿದ್ರೆ ಪ್ಲಾನೆಟ್ಸ್ ಏನಕ್ಕೆ ಟ್ವಿಂಕಲ್ ಮಾಡಲ್ಲ? ಪ್ಲಾನೆಟ್ಸ್, ವೈ ಡಸ್ ದ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್? ಪ್ಲಾನೆಟ್ಸ್ ಇದ್ರ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಪ್ಲಾನೆಟ್ಸು ತುಂಬ ಹತ್ತಿರ ಇರುತ್ತೆ ಆ್ಯಂಡ್ ಇಟ್ಸ್ ಆ್ಯಕ್ಟ್ಸ್ ಆಸ್ ಎ ಎಕ್ಸ್ಟೆಂಡೆಡ್ ಸೋರ್ಸ್ ಆಫ್ ಲೈಟ್. ಎಕ್ಸ್ಟೆಂಡೆಡ್ ಸೋರ್ಸ್ ಆಫ್ ಲೈಟ್ ಅಂದರೆ ಇಮ್ಯಾಜಿನ್ ದಟ್ ಒಂದು ದೊಡ್ಡದು ಸೋರ್ಸ್ ಆಫ್ ಲೈಟಲ್ಲಿ ತುಂಬ 100 or 200 ಲೈಟ್ ರೇಸ್ ಅಲ್ಲಿಂದ ಬರ್ತಾ ಇದೆ. ಸೊ ಇದು 100 or 200 ಲೈಟ್ ರೇಸ್ ಬಂದಾಗ ಒಂದು ರಿಫ್ರಾಕ್ಟ್ ಆದರೂ ಇನ್ನು 99 ಆದರೂ ಬರುತ್ತೆ. ಎಕ್ಸಾಂಪಲ್ ಕೊಡ್ತಿರೋದು 99 ಲೈಟ್ ರೇಸ್ ಆದರೂ ನಮ್ಮ ಕಣ್ಣಿಗೆ ಬಂದು ರೀಚ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ನಮಗೆ ಇಲ್ಲಿ ಯಾವುದು ಕೂಡ ನಮಗೆ ಅಪರೆಂಟ್ ಪೊಸಿಷನು ಕೂಡ ಕಾಣಿಸಲ್ಲ, ಯಾವುದರಲ್ಲಿ ಪ್ಲಾನೆಟಲ್ಲಿ ಯಾವ ಥರ ಸ್ಟಾರಲ್ಲಿ ಬಂತು ಆ ಥರ. ಮತ್ತು ಬ್ರೈಟ್ನೆಸ್ಸು ಕಮ್ಮಿನೂ ಜಾಸ್ತಿನೂ ಆಗಲ್ಲ, ಬಿಕಾಸ್ 100 ಲೈಟ್ ರೇಸ್ ಬರ್ತಿದೆ ಎಕ್ಸ್ಟೆಂಡೆಡ್ ಸೋರ್ಸ್ ಆಫ್ ಲೈಟಿಂದ ಅಂದಾಗ ಎಲ್ಲ ನಮಗೆ 150 ನಮಗೆ ಡಿಸಪಿಯರ್ ಆಗೋದ್ರು ಅಥವಾ ರಿಫ್ರಾಕ್ಟ್ ಆಗೋದ್ರೂ ಇನ್ ರಿಮೈನಿಂಗ್ ಲೈಟ್ ರೇಸ್ ಏನು ಆಗುತ್ತೆ ನಮ್ಮ ಕಣ್ಣಿಗೆ ಬಂದು ರೀಚ್ ಆಗುತ್ತೆ. ಸೊ ಆ ಪ್ಲಾನೆಟ್ಸ್ ಏನಾಗಲ್ಲ, ಟ್ವಿಂಕಲ್ ಆಗಲ್ಲ. ಆ್ಯಂಡ್ ಆ್ಯಸ್ ಯು ಆಲ್ ನೋ ಪ್ಲಾನೆಟ್ಸ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್ ದ ಲೈಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಲೈಟ್. ಬಟ್ ಸ್ಟಾರ್ಸ್ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ದ ಲೈಟ್ ಸೋರ್ಸ್ ಇಟ್ ಸೆಲ್ಫ್. ಸೊ ದೇರ್ ಫೋರ್ ನಮಗೆ ಪ್ಲಾನೆಟ್ಸ್ ಏನು ಮಾಡುತ್ತೆ ಅಂದರೆ ಟ್ವಿಂಕ್ಲಿಂಗ್ ಕಾಣಿಸಲ್ಲ, ಬಿಕಾಸ್ ಇಟ್ ಈಸ್ ನಿಯರ್ ಟು ದ ಅರ್ತ್ ಸರ್ಫೇಸ್. ವೇರ್ ಆಸ್ ದ ಸ್ಟಾರ್ಸ್ ಆರ್ ವೆರಿ ಫಾರ್, ಸೊ ಇಟ್ ಅಪಿಯರ್ಸ್ ಟು ಬಿ ಟ್ವಿಂಕ್ಲಿಂಗ್ ಫಾರ್ ಅಸ್. ಸೊ ದಿಸ್ ವಾಸ್ ದ ರೀಸನ್ ವೈ stars twinkle and why planets do not. I hope you have understood.
ಅರ್ಥ ಆಗಿದ್ರೆ ಹೋಗಿ ಕಮೆಂಟ್ ಮಾಡಿ. ಬೇರೆ ಟಾಪಿಕ್ಸ್ ಯಾವುದು ಇದೇ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಿಮಗೆ ಆಸೆ ಇದೆ ಅದನ್ನು ಬೇಗ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಖಂಡಿತ ನಾನು ಇನ್ನೊಂದು ಹೊಸ ಟಾಪಿಕಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡ್ದಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಕ್ಸಾಮಲ್ಲಿ ಅವ್ರಿಗೂ ಕೂಡ ಈ ಟಾಪಿಕ್ ಅರ್ಥ ಆಗಲಿ ಮತ್ತು ಒಳ್ಳೆ ಮಾರ್ಕ್ಸ್ ತೆಗೀಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.